ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕಾಶಿ ಮಹಾಪೀಠ, ಶ್ರೀಶೈಲ ಮಹಾಪೀಠ ಹಾಗೂ ಶಿರಹಟ್ಟಿಯ ಪೂಜ್ಯ ಜಗದ್ಗುರು ತಲೆಯರಲ್ಲಿ ಶರಣ ಸಲ್ಲಿಸಿ, ಉಪಸ್ಥಿತ ಎಲ್ಲ ಶ್ರೀಗಳಲ್ಲಿ ಗೌರವ ಸಲ್ಲಿಸಿ, ವೇದಿಕೆ ಮೇಲಿರುವ ಮನುಶ್ರೀ ಹಣಮಂತ ನಿರಾಣಿಯವರೇ, ಪವನ್ ಕತ್ತಿಯವರೇ, ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರೇ, ಶಾಸಕರಾದ ಪ್ರಕಾಶ್ ಹುಕ್ಕೇರಿ ಅವರೇ, ಇದೀಗ ಉಪನ್ಯಾಸ ನೀಡಿದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರವರೇ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಇಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕಳೆದ 2 ದಿವಸಗಳಿಂದ ಪ್ರಾರಂಭವಾಗಿರುವಂತಹ ಮಹಾಕುಂಭಾಭಿಷೇಕದ ನಿಮಿತ್ತ ಏರ್ಪಡಿಸಿರುವ ವಿಶೇಷ ಕಾರ್ಯಕ್ರಮಗಳಲ್ಲಿ 2ನೇ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಚಿಕ್ಕೋಡಿ ಜಿಲ್ಲೆಯ ಹೆಡೂರು ವೀರಭದ್ರೇಶ್ವರ ಕ್ಷೇತ್ರ ಈ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರಗಳಲ್ಲಿ ಒಂದು. ಯಡೂರು ಅಂದ ಕೂಡಲೇ ಎಷ್ಟೋ ಸಾರಿ ಜನ ಕುಣಗಲ್ ಯಡಿಯೂರು ಅಂತಲೂ ತಿಳ್ಕೊಳ್ಳೋದುಂಟು. ಆದರೆ ಇದು ಚಿಕ್ಕೋಡಿ ಯಡೂರು. ಇದು ಅದು ಸಿದ್ಧಲಿಂಗೇಶ್ವರರು ಸಮಾಧಿಸ್ಥರಾದಂತಹ ಪುಣ್ಯಕ್ಷೇತ್ರ. ಇದು ಸಾಕ್ಷಾತ್ ವೀರಭದ್ರ ಅವತಾರ ಮಾಡಿ ದಕ್ಷ ಬ್ರಹ್ಮನ ಅಹಂಕಾರವನ್ನು ಹೋಗಲಾಡಿಸಿದಂತಹ ಪುಣ್ಯಕ್ಷೇತ್ರ ಇದು. ನಮ್ಮ ದೇಶ ಆಧ್ಯಾತ್ಮಿಕವಾಗಿ ಸಂಪತ್ಭರಿತವಾದಂತಹದ್ದು, ಶ್ರೀಮಂತವಾದಂತಹದ್ದು, ಸಹಸ್ರಾರು ವರ್ಷಗಳ ಭವ್ಯ ಇತಿಹಾಸವನ್ನು ಉಳ್ಳಂತಹದ್ದು. ಹೇಗೆ ಧಾರ್ಮಿಕದ ಕ್ಷೇತ್ರದಲ್ಲಿ ಮುಂಚೂಣಿಯೋದಿದೆಯೋ ಹಾಗೆ ತಾತ್ವಿಕ ವಿಷಯಗಳು, ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಜಗತ್ತಿಗೆ ಮೊದಲೇ ಬಾರಿಗೆ ಸಂದೇಶಗಳನ್ನು ಕೊಟ್ಟಂತಹ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಸಲ್ಲುವಂತಹದ್ದು ಅಂತ ಅನ್ನೋದು ಭಾರತೀಯರೆಲ್ಲ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಸಾಮಾನ್ಯವಾಗಿ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಮೊದಲುಗೊಂಡು ಗ್ರೀಸ್ ದೇಶದ ಪೂರ್ವಾಚಾರ್ಯರು ತತ್ವಜ್ಞಾನದ ಆರಂಭವನ್ನು ಮಾಡಿದವರು ಅಂತನ್ನುವಂಥ ಮಾತಿದೆ. ಆದರೆ ಅದಕ್ಕೂ ಪೂರ್ವದಲ್ಲಿ ನಮ್ಮ ಋಷಿಮುನಿಗಳು, ತಪಸ್ವಿಗಳು ಅಂತಹ ಸಂದೇಶವನ್ನು ಜಗತ್ತಿಗೆ ಕೊಟ್ಟಂತಹ ಕೀರ್ತಿ ನಮ್ಮ ದೇಶದ ಸಂತ ಪರಂಪರೆಗೆ ಸಲ್ಲುವಂತಹದ್ದು. ಈ ವೀರಭದ್ರೇಶ್ವರ ದೇವಸ್ಥಾನ ಕಾಡದೇವರ ಮಠದ ಒಂದು ಆಡಳಿತಕ್ಕೆ ಒಳಪಟ್ಟು ಇಲ್ಲಿ ಸೇವಾ ಕಾರ್ಯಗಳು ನಡೀತಾ ಇದೆ. ಇಂದಿನ ಪೂಜ್ಯ ಜಗದ್ಗುರುಗಳು ಅದಕ್ಕೊಂದು ಕಾಯಕಲ್ಪವನ್ನು ಕೊಟ್ಟು ಒಂದು ದೇವಸ್ಥಾನವನ್ನು ಹೇಗೆ ಅದರ ಮೂಲ ಪರಂಪರೆಗೆ ತೊಂದರೆ ಬರದ ಹಾಗೆ ಹೇಗೆ ಸಂರಕ್ಷಿಸಿ ಅದರ ಸೇವಾ ಕ್ಷೇತ್ರವನ್ನು ವಿಸ್ತರಿಸಬಹುದು ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ಶ್ರೀಶೈಲದ ಜಗದ್ಗುರುಗಳು ಮಾಡಿ ತೋರಿಸಿದ್ದಾರೆ. ಅವರು ಮೊದಲು ಹಿಪ್ಪರಿಗೆ ಅಲ್ಲಿಯ ಮಠದ ಸ್ವಾಮಿತ್ವವನ್ನು ಪಡೆದು ಯೋಗ ಅನ್ನುವಂತೆ ಹಿಪ್ಪರಿಗೆ ಜನರ ಒಂದು ಸಹಮತ, ಅಸಹಮತ ಎರಡರ ನಡುವೆ ಯಡಿಯೂರು ಮಠಕ್ಕೆ ಬಂದಂಥವರು. ಅವರ ಕಾರ್ಯದಕ್ಷತೆಯನ್ನು ನೋಡಿ ನಮ್ಮ ಪಂಚಪೀಠಗಳಲ್ಲೊಂದಾದಂಥ ಶ್ರೀಶೈಲ ಪೀಠವನ್ನು ಅಲಂಕರಿಸುವಂತಹ ಯೋಗವನ್ನು ವೀರಭದ್ರೇಶ್ವರ ಅವರಿಗೆ ಅನುಗ್ರಹಿಸಿದ್ದಾನೆ ಅಂತನ್ನೋದು ಅತ್ಯಂತ ಸಂತೋಷ ಪಡಬೇಕಾದಂಥ ಸಂಗತಿ.
ಇಲ್ಲಿ ಬ್ರಹ್ಮಕುಮಾರ ಮೃತ್ಯುಂಜಯ ಅವರು ಮಾತನಾಡ್ತಿರಲಿದ್ದಾರೆ. ಇದಾಗ ವೈದ್ಯರು ವಿಜಯಲಕ್ಷ್ಮಿ ಅವರು ಕೂಡ ಮಾತನಾಡಿದ್ದಾರೆ. ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇದು ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿದಂಥ ಪುಣ್ಯಕ್ಷೇತ್ರ. ಎಲ್ಲ ಕಡೆ ವೀರಭದ್ರನ ಮೂರ್ತಿ ಇದ್ದರೂ ಕೂಡ ಇಲ್ಲಿಯ ಹೋಮಕುಂಡದ ನಡುವೆ ವೀರಭದ್ರ ನೆಲೆಸಿದ್ದಾನೆ ಅಂತಕ್ಕಂಥದ್ದು ಅತ್ಯಂತ ವಿಶೇಷವಾದಂತಹ ಸಂಗತಿ ಅದು. ದಕ್ಷ ಬ್ರಹ್ಮ ಸಾಕ್ಷಾತ್ ಪರಮೇಶ್ವರನ ಪಾರ್ವತಿಯೇ ಹೋಮಕ್ಕೆ ಬಂದಾಗ ಆತನ ಪೂರ್ವಾಶ್ರಮದ ರಕ್ತ ಸಂಬಂಧಗಳನ್ನಿಟ್ಟು ಅಗೌರವವನ್ನು ಸಲ್ಲಿಸಿದ ಕಾರಣವಾಗಿ ಪಾರ್ವತಿಯ ಮನಸ್ಸಿನ ನೋವನ್ನು ಅರ್ಥೈಸಿಕೊಂಡು ಪರಮೇಶ್ವರ ವೀರಭದ್ರನನ್ನು ಕಳಿಸಿ ಆತನ ಸಂಹಾರ ಮಾಡಿದಂಥ ಕ್ಷೇತ್ರ ಇದು. ಇದರಿಂದ ಅರ್ಥ ಮಾಡ್ಕೊಳ್ಬೇಕಾದದ್ದೇನು ಅಂತಂದರೆ, ಮನುಷ್ಯ ಅಹಂಕಾರವನ್ನು ಬಿಡಬೇಕಾದದ್ದು ಬಹಳ ಮುಖ್ಯವಾದದ್ದು ಅಂತೇಳಿ. ಎಲ್ಲಿ ಮನುಷ್ಯನಿಗೆ ಅಹಂಕಾರ ಹೋಗಿ ಆತನಿಗೆ ನಿಸ್ವಾರ್ಥ ಭಾವನೆ, ಸಹಜವಾದ ಸ್ವಭಾವಗಳು ಬರುತ್ತೆ, ಅಲ್ಲಿ ಆತ ಏಳಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದೀಗ ಡಾಕ್ಟರ್ ವಿಜಯಲಕ್ಷ್ಮಿಯವರು ಹೇಳಿದರು, ಜಗತ್ತಿನಲ್ಲಿ ನಡೀತಾ ಇರುವಂತಹ ಅತ್ಯಂತ ಕ್ರೂರವಾದ ಸಂಗತಿಗಳನ್ನು ಉಲ್ಲೇಖಿಸಿದರು. 3-4 ದಿವಸಗಳಿಂದ ನೀವು ಪತ್ರಿಕೆಯಲ್ಲಿ ಮಾಡ್ತಾಯಿದ್ದೀರಿ ಇರಾನ್ ದೇಶದಲ್ಲಿ ಏನಾಯಿತು ಅಂತೇಳಿ. ಬಸವಣ್ಣವ್ರು ಹೇಳಿದ್ರು, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಹಾಗೆ ಅಂತೇಳಿ. ಇವನಾರವ ಎಂದಿರಿಸಿದರೆಯ, ಇವ ನಮ್ಮವ ಎಂದಿರಿಸ ಎನ್ನುವಂಥ ಮಾತನ್ನು ಹೇಳಿದ್ರು. ಇಷ್ಟು ಭಾವನೆಯನ್ನು ಜಗತ್ತಿನ ಜನ ಪಾಲಿಸುವ ಪ್ರಯತ್ನವನ್ನು ಮಾಡಿದ್ರೆ ಜಗತ್ತಿನಲ್ಲಿ ಕೊಲೆ, ಸುಲಿಗೆ, ಯುದ್ಧಗಳು ಸಂಭವಿಸುವಂಥ ಅವಕಾಶಗಳಿಲ್ಲ. ಇವತ್ತು ಇಂತಹ ಯುದ್ಧದ ಸಂಗತಿಗಳು ವಿಜೃಂಭಿಸ್ತಾ ಹೋದರೆ ಇಡೀ ಜಗತ್ತನ್ನೇ ನಾಶ ಮಾಡಬಹುದಾದಂಥ ಅಣುಬಾಂಬ್ಗಳು ಅನೇಕ ದೇಶಗಳಲ್ಲಿ ಇವಾಗ ಸಿದ್ಧವಾಗಿದೆ. ವೈಜ್ಞಾನಿಕ ಸಂಶೋಧನೆಯಿಂದ ಯಾವುದು ಜನತೆಯ ಕಲ್ಯಾಣಕ್ಕೆ ಪೂರಕವಾದಂತಹ ವೈಜ್ಞಾನಿಕ ಸಂಶೋಧನೆಗಳು ಪೂರಕವಾಗಿ ಬರಬಹುದು, ಅದಕ್ಕೆ ತದ್ವಿರುದ್ಧವಾದಂತಹ ಅಣುಬಾಂಬುಗಳು ಕೂಡ ಸಿದ್ಧವಾಗಿದೆ. ಯಾರೋ ಯಾವತ್ತೋ ಒಂದು ದಿವಸ ಮನಸ್ಸಿಗೆ ತಲೆ ಕೆಟ್ಟವನು ಅದನ್ನು ಮಾಡಿದ್ರೆ ಇಡೀ ಜಗತ್ತೆಲ್ಲ ನಾಶ ಆಗುವಂಥ ಸನ್ನಿವೇಶಗಳು ದೂರ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಆದ್ದರಿಂದ ಮನುಷ್ಯ ಸಹಜವಾದ ಪ್ರೀತಿಯನ್ನು ಎಲ್ಲಿ ಬೆಳೆಸ್ತಾನೆ ಅಲ್ಲಿ ಯಾವುದೇ ಕ್ರೋಧದ ಭಾವನೆಗಳು ಕೂಡ ಸಹಜವಾಗಿ ತನ್ನಷ್ಟಕ್ಕೆ ತಾನೇ ಶಮನ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ತನ್ನಷ್ಟಕ್ಕೆ ತಾನೇ ಮನಸ್ಸಿನಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕೋಪ, ಕ್ರೋಧ, ರಾಗ, ದ್ವೇಷ, ಸಹನೆ, ಪ್ರೀತಿ, ಶಾಂತಿ ಇವೆರಡೂ ಕೂಡ ಒಂದೇ ಕಾಲಕ್ಕೆ ಒಬ್ಬ ಮನಸ್ಸಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆತನ ಮನಸ್ಸಿನಲ್ಲಿ ಯಾವುದಾದ್ರೂ ಕೂಡ ಏಕಕಾಲದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ರಾಗದ್ವೇಷಗಳನ್ನು ಮನಸ್ಸಿನಿಂದ ಹೊರಗಾಗಿ ಸಾತ್ವಿಕ ಸಂಗತಿಗಳನ್ನು ಮನುಷ್ಯ ತನ್ನ ಮನಸ್ಸು ಹೃದಯದಿಂದ ಹೊಡ್ತಾ ಹೋದರೆ ಜಗತ್ತು ವಿಶಾಲವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಜಗತ್ತು ವಿಶಾಲವಾದಂತಹದ್ದು, ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುವಂಥ ಹಕ್ಕಿದೆ ಅಂತ ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡ್ರೆ ಜಗತ್ತು ಸುಖ ಸಂತೋಷಗಳಿಂದ ಬದುಕಿರಲಿಕ್ಕೆ ಸಾಧ್ಯ ಆಗುತ್ತೆ. ರಾಗದ್ವೇಷಗಳನ್ನು ಹೇಗೆ ಹೋಗಲಾಡಿಸಲಿಕ್ಕೆ ಸಾಧ್ಯ, ಭಾರತದ ಉದಾಹರಣೆಯನ್ನು ಇಲ್ಲಿ ವಿಜಯಲಕ್ಷ್ಮಿಯವರು ಪ್ರಸ್ತಾಪ ಮಾಡ್ತಾರೆ. ಇವತ್ತು ಎಷ್ಟು ರಾಗದೋಷದಿಂದ ಏನು ನಡೀತಾ ಇದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವಂಥ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮೆಲ್ಲ ಆಕ್ರಮಣ ಮಾಡಿ ಯುದ್ಧಗಳನ್ನು ಘೋಷಿಸಿದ ಸಂದರ್ಭದಲ್ಲಿ ಈ ದೇಶದ ದುಂಡು ಮೇಜಿನ ಒಂದು ಸಭೆಗೆ ಮಹಾತ್ಮ ಗಾಂಧಿ ಹೋದದ್ದು ರಾಜ ಪೋಷಾಕೆ ಧರಿಸಿದ್ದಲ್ಲ, ಬ್ರಿಟಿಷರ ಪೋಷಾಕೆ ಧರಿಸಿದ್ದಲ್ಲ, ಶ್ರೀಮಂತಿಕೆಯ ಪೋಷಾಕೆ ಧರಿಸಿದ್ದಲ್ಲ, ತಾನು ಹುಟ್ಟಿದ್ದಂತಹ ತುಂಡು ಬಟ್ಟೆಯಿಂದಲೇ ಇಂಗ್ಲೆಂಡ್ ದೇಶ ಯಾವ ದೇಶ ಅವರು ಬ್ಯಾರಿಸ್ಟರ್ ಆಗಿ ವಕೀಲರಾಗಿ ಪ್ರಸಿದ್ಧ ವಕೀಲರಾಗಿದ್ದರು, ಯಾವ ದೇಶದಲ್ಲಿ ಕೋಟು ಪ್ಯಾಂಟನ್ನು ಧರಿಸಿದ್ರೋ ಅದೇ ದೇಶಕ್ಕೆ ಭಾರತದ ಪ್ರತಿನಿಧಿಯಾಗಿ ದುಂಡು ಮೇಜಿನ ಸಭೆಗೆ ಹೋದದ್ದು ತುಂಡು ಪಂಚೆಯನ್ನು ಹೊದ್ದಿ ಮಹಾತ್ಮ ಗಾಂಧಿ ಸಭೆಯಲ್ಲಿ ಭಾಗವಹಿಸಿದರು. ಬ್ರಿಟಿಷರು ಅನೇಕ ಕಡೆ ಅವರು ಬಾಂಬ್ಗಳನ್ನು ಸಿಡಿಸಿ ಜನರನ್ನು ಬೇಕಾದಷ್ಟು ಕೊಲೆ ಸುಲಿಗೆ ಎಲ್ಲ ಮಾಡಿದರು. ಆ ರಾಜ ಮಹಾರಾಜರುಗಳ ನಡುವೆ ಮನಸ್ತಾಪವನ್ನು ತಂದು ಅದರ ದುರುಪಯೋಗ ಪಟ್ಕೊಂಡು ಅವರ ವಿಸ್ತಾರ ಮಾಡ್ತಾ ಹೋದರು. ಅದರ ಗಾಂಧಿಯ ಬಗ್ಗೆ ಅಂದೇ ಇದ್ದಂತಹ ಚರ್ಚಲ್ಲಿ ಒಂದು ಮಾತು ಹೇಳಿದ್ದೇನಂತಂದರೆ, ಈ ಗಾಂಧಿ ಒಬ್ಬನಿಂದ ದೇಶದಲ್ಲಿ ಎಲ್ಲ ಜನರ ಮನಸ್ಸು ಕೆಡಿಸ್ತಾ ಇದ್ದಾನೆ, ಇವನೊಬ್ಬನ್ನು ಮುಗಿಸಿದ್ರೆ ದೇಶವನ್ನು ಇನ್ನಷ್ಟು ದಿವಸ ನಾವು ಆಡಲಿಕ್ಕೆ ಸಾಧ್ಯ ಇದೆ. ಅದರ ಸಮಸ್ಯೆ ಏನಾಗಿದೆ ಅಂತಂದರೆ, ಯಾರು ಒಬ್ಬ ವ್ಯಕ್ತಿ ಆತ
ಬಂದೂಕನ್ನು ಹಿಡಿದು ಬಂದರೆ ಬಂದೂಕಿನಿಂದ ಯಾವ ಕ್ಷಣದಲ್ಲಾದರೂ ನಾವು ಸೋಲಿಸಿ ಗೆಲ್ಬೋದು. ಆದರೆ ಗಾಂಧಿ ಸಮಸ್ಯೆ ಏನಾಗಿದೆ ಅಂತಂದರೆ, ನಾವು ಬಂದೂಕನ್ನು ಹಿಡಿದೋದ್ರೆ ಅವ್ನು ಬಂದೂಕು ತೋರಿಸಲ್ಲ, ಎದೆ ತೋರಿಸ್ತಾನೆ ಹೊಡಿ ಅಂತ. ಅದು ನಿಜವಾದಂತಹ ಭಾರತ ದೇಶ. ನನ್ನ ದೇಶಕ್ಕೋಸ್ಕರ ನನ್ನನ್ನು ತ್ಯಾಗ ಮಾಡುವಂತಹಕ್ಕೂ ನಾನು ಸಿದ್ಧನಾಗಿರ್ತೇನೆ ಅಂತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸುವಂಥ ಮಹಾತ್ಮ ಗಾಂಧಿ. ಆ ಗಾಂಧಿ ಇದ್ದದ್ರಿಂದ ಹಾಗೆ ತನ್ನ ಮುಂದೆ ಬರುವಂತಹ ಬಂದೂಕಿಗೆ ಎದೆಯನ್ನು ತೋರಿಸ್ತಾ ಅಂತೇಳಿ ಮೋಹನ್ ಚಂದ್ರ ಕರ್ಮಚಂದ್ರ ಗಾಂಧಿ ಮಹಾತ್ಮ ಗಾಂಧಿ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ನಮ್ಮ ಭಾರತ ದೇಶ ಸಂಸ್ಕೃತಿ. ಯಾವುದೇ ಬಂದರೂ ಕೂಡ ಅದನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಸ್ವೀಕರಿಸಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ವಿಶಾಲವಾದ ಒಂದು ಹೃದಯವಂತಿಕೆ ಇರ್ತಕ್ಕಂತಹದ್ದು ನಮ್ಮ ಭಾರತ ದೇಶ. ಅಂಥ ದೇಶದಲ್ಲಿ ಇಂತಹ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ದೇವಾಲಯಗಳ ಸಂಸ್ಕೃತಿ ವ್ಯಾಪಕವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದಲ್ಲ ಒಂದು ದೇವಸ್ಥಾನಕ್ಕೆ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆದುಕೊಳ್ಳುವಂತಹ ಪರಂಪರೆ ಇದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತಂದಾಗೆ ದೇವರೊಬ್ಬನೇ ಇರ್ತಾನೆ, ಆದರೆ ಮನುಷ್ಯರು ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ತಿರ್ತಾರೆ. ಈ ಜಗತ್ತಿನಲ್ಲಿ ಈಗ ಡಾಕ್ಟರ್ ಪ್ರಸಾದ್ ಎಷ್ಟು ದೇವರುಗಳಿದೆ ಅಂತಂದರೆ, ಎಷ್ಟು ಮನಸ್ಸುಗಳಿದೆಯೋ ಅಷ್ಟು ದೇವರಿರಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೇವರನ್ನು ನೋಡುವಂತಹ ರೀತಿ ಬೇರೆ ಇರುತ್ತೆ, ಅವನು ಪೂಜಿಸುವಂಥ ರೀತಿ ಬೇರೆ ಇರುತ್ತೆ, ಅದು ಆರಾಧನೆ ಮಾಡುವಂಥ ಪ್ರೀತಿ ಇರುತ್ತೆ. ಯದ್ಭಾವಂ ತದ್ಭವತಿ ಅಂತ. ಹೇಗೆ ಭಗವಂತ ಹೇಗಿರ್ತಾನೆ ಅಂದರೆ ಮನುಷ್ಯ ಹೇಗೆ ಭಾವಿಸ್ತಾನೆ ಭಗವಂತ ಅವರವರ ಭಾವಕ್ಕೆ ಅವರವರ ತೆರನಾಗಿರುತ್ತೆ. ಅವ್ರು ಹೇಗೆ ಭಾವಿಸ್ತಾರೆ ಭಗವಂತ ಆಗಿರ್ತಾನೆ ಅಂತೇಳಿ. ಹಾಗೆ ಅಂತಹ ಒಂದು ಭವ್ಯ ಪರಂಪರೆ ಇದೆ. ಮನುಷ್ಯನಿಗೆ ಒಂದು ದೇವಸ್ಥಾನಕ್ಕೆ ಹೋದಾಗ, ಒಂದು ಮಠಕ್ಕೆ ಹೋದಾಗ ಸಿಗುವಂತಹ ಪವಿತ್ರವಾದ ಭಾವನೆ ಆತ ಮಾರುಕಟ್ಟೆಗೆ ಹೋಗಿ ಎಷ್ಟೇ ಸಾವಿರ ಲಕ್ಷ ಖರ್ಚು ಮಾಡಿದ್ರು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆ ಅರ್ಪಿಸ್ಬೋದು, ಗೋಲ್ಕಕ್ಕೆ ದುಡ್ಡು ಹಾಕ್ಬೋದು, ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ಬೋದು, ಹಾಕದೇ ಇರ್ಬೋದು, ಅದು ಮುಖ್ಯ. ಆದರೆ ದೇವಸ್ಥಾನಕ್ಕೆ ಹೋದಾಗ ಒಂದು ಪವಿತ್ರವಾದ ಭಾವನೆ ಮನಸ್ಸಿನಲ್ಲಿ ತನ್ನರಿಗೆ ಅಗೋಚರವಾಗಿ ಮೂಡುತ್ತಲ್ಲ, ಅದು ಮನುಷ್ಯನಿಗೆ ಶಾಂತಿ, ನೆಮ್ಮದಿ, ಸೌಹಾರ್ದತೆಯನ್ನು ಕೊಡುವಂತಹದ್ದು. ಅಂಥ ಪವಿತ್ರ ಕ್ಷೇತ್ರ ಇದು ಆಗಿದೆ ಅಂತಕ್ಕಂತಹದ್ದು ನಮಗೆಲ್ಲ ಸಂತೋಷ ಪಡುವಂಥ ಸಂಗತಿ ಹಾಗೆ ಅಂತೇಳಿ, ಅದರ ಈಗ ದೇವಸ್ಥಾನಕ್ಕೆ ರಾಜಗೋಪುರಗಳು ನಿರ್ಮಾಣ ಆಗಿದೆ. ಅಲ್ಲಿಗೆ 5ನೇ ತಾರೀಕು ಮಹಾಕುಂಭಾಭಿಷೇಕ ನಡೀತಾ ಇದೆ. ನಮ್ಮ ದೇಶದ ಉಪರಾಷ್ಟ್ರಪತಿಗಳೇ ಆ ಮಹಾದ್ವಾರಗಳ ಒಂದು ರಾಜಗೋಪುರದ ಉದ್ಘಾಟನೆಗೆ ಬರ್ತಾ ಇರತಕ್ಕಂತಹದ್ದು ಈ ಭಾಗದ ಜನರ ಒಂದು ಪುಣ್ಯ ವಿಶೇಷ ಹಾಗೆ ಅಂತ ಅನಿಸ್ಬೇಕು. ಅವರು ಉಪರಾಷ್ಟ್ರಪತಿಗಳು ಬರ್ತಾ ಇರತಕ್ಕಂತಹದ್ದು ವೀರಭದ್ರನಿಗಾಗಿ, ಶ್ರೀಶೈಲ ಜಗದ್ಗುರುಗಳಿಗಾಗಿ ಇಲ್ಲಿಗೆ ಆಗಮಿಸ್ತಾ ಇರೋದು ಈ ಭಾಗದ ಜನರ ಒಂದು ಸೌಭಾಗ್ಯ ಹಾಗೆ ಅಂತೇಳಿ. ಮನುಷ್ಯ ರಾಗದ್ವೇಷಗಳನ್ನು ಉಳಿಬೇಕಾದದ್ದು ಮುಖ್ಯವಾದಂತಹದ್ದು. ಮನಸ್ಸು ಪರಿವರ್ತನೆ ಆಗಬೇಕಾಗುತ್ತೆ. ಇಲ್ಲಿ ವೈದ್ಯ ಡಾಕ್ಟರ್ ಹೇಳಿದ್ರು ಅತ್ತೆ ಸೊಸೆಯರ ಸಂಬಂಧ ಅಂತ. ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಂತಂದರೆ, ಎಲ್ಲ ಅತ್ತೆಯರು ಇರ್ತೀರಿ, ಸೊಸೆಯರು ಇರ್ತೀರಿ, ಹೆಣ್ಮಕ್ಳು ಭಾಳ ಜನ ಇದ್ದೀರಿ. ಮಕ್ಕಳು ಎಲ್ಲ ಸೊಸೆ ಮನೆ ಬರೋವರೆಗೂ ತಾಯಿ ಮಕ್ಕಳ ಸಂಬಂಧ ಎಲ್ಲ ಚೆನ್ನಾಗಿರುತ್ತೆ. ಸೊಸೆ ಬಂದ ಕೂಡಲೇ ಅತ್ತೆ ಸೊಸೆ ಸಂಬಂಧ ಅನ್ನೋದು ಶುರುವಾಗುತ್ತೆ. ನಗರ ಪ್ರದೇಶಗಳಲ್ಲಂತೂ ಕೂಡ ಅವ್ರು ಒಟ್ಟಿಗಿರೋ ಸಂದರ್ಭನೇ ಇರಲ್ಲ. ಒಂದು ಊರಿನಲ್ಲಿ ಒಂದು ಮನೆ ಇತ್ತು, ಅತ್ತೆ ಸೊಸೆ ಇದ್ದರು. ಮಗ ತಾಯಿನೂ ಪ್ರೀತಿ ಮಾಡ್ತಿದ್ದ, ಹೆಂಡ್ತಿನೂ ಪ್ರೀತಿ ಮಾಡ್ತಿದ್ದ. ಅವ್ರು ಹೇಳೋದನ್ನು ಕೇಳ್ತಿದ್ದ, ಇವ್ರು ಹೇಳೋದನ್ನು ಕೇಳ್ತಿದ್ದ. ಅವ್ನು ಯಾರ ಪರವಾಗಿ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಸೊಸೆಗೆ ಅತ್ತೆ ಕಾಟ ಭಾಳ ಜಾಸ್ತಿ ಆಯಿತು. ಅವಳೊಂದು ದಿವಸ ಗುರುಗಳ ಹತ್ರಕ್ಕೆ ಹೋದ್ರು. ಗುರುಗಳೇ ಹಿಂಗಾಗಿದೆ, ಅತ್ತೆ ಕಾಟ ತಡಿಲಿಕ್ಕೆ ಆಗ್ತಾಯಿಲ್ಲ, ಏನು ಮಾಡಿದ್ರು ತಪ್ಪು ಅಂತಾಳೆ, ಅದು ಮಾಡಿದ್ರು ತಪ್ಪು ಅಂತಾಳೆ, ಊಟ ಮಾಡಿದ್ರು ತಪ್ಪು ಅಂತಾಳೆ, ಸಾರು ಮಾಡಿದ್ರು ಪಲ್ಯ ಮಾಡಿದ್ರು ತಪ್ಪು ಅಂತಾಳೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಏನು ಮಾಡ್ಬೇಕಮ್ಮ ಅಂತ ಕೇಳಿದ್ರು. ಪರಿಹಾರ ಕೇಳಲಿಕ್ಕೆ ಬಂದಿದ್ದೀನಿ ಹಾಗೆ. ಆಮೇಲೆ ಆಯಿತು, ಇನ್ನೊಂದು ದಿವಸ ಬಾಂಧವ, ಇನ್ನೊಂದು ದಿವಸ ಬಾಂಧವ, 2-3 ದಿವಸ ಬಿಟ್ಟು ಹೋದ್ರು. ಏನು ಮಾಡಬೇಕು ಅಂತ. ಅವಳು ಸಾಯೋ ತನಕ ನನಗೆ ನೆಮ್ಮದಿ ಇಲ್ಲ ಗುರುಗಳೇ, ಅವಳು ಹೋದ್ರೆ ಮಾತ್ರ ನೆಮ್ಮದಿ ಇರುತ್ತೆ. ಹೌದಾ, ಅಷ್ಟೇನಾ, ಒಳ್ಳೇದಾಯಿತು ಬಾ ಅಂತಂದರು. ಅವರು 4 ದಿವಸ ಬಿಟ್ಟು ಬರೋಕ್ಕೆ ಹೇಳಿದ್ರು. ಪುನಃ ಸೊಸೆ ಹೋದ್ರು ಗುರುಗಳ ಹತ್ರಕ್ಕೆ. ಏನು ಮಾಡಬೇಕು? ಅವ್ರು ಹೇಳಿದ್ರು, ನಿನಗೊಂದು ಪುಡಿ ಕೊಡ್ತೀನಿ ನಾನು, ಮಂತ್ರಿಸಿರೋ ಪುಡಿ. ಅದು ಸ್ಲೋ ಪಾಯ್ಸನ್ ಅಂತಾರಲ್ಲ, ಅಂದರೆ ನಿಧಾನವಾಗಿ ಸಾವನ್ನು ತರುವಂತಹ ಒಂದು ಔಷಧಿ ಕೊಡ್ತೀನಿ, ಪುಡಿ ಇದೆ ಅದು. ಅದನ್ನೇನು ಮಾಡಬೇಕಂತಂದರೆ, ದಿವಸ ನೀನು ತಾಯಿಗೆ ಅತ್ತೆಗೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಹಾಲಿನಲ್ಲಿ ಹಾಕಿ ಕೊಡಬೇಕು. ಹಾಲಿನಲ್ಲಿ ಹಾಕಿದಾಗ ರುಚಿನಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ನಿನ್ನ ಬುದ್ಧಿವಂತಿಗೆ ಏನು ಮಾಡಬೇಕು ಅಂತಂದರೆ, ತಾಯಿನ ಇವತ್ತಿನಿಂದ ಪ್ರೀತಿಸೋ ನಾಟಕ ಮಾಡಬೇಕು. ಇದುವರೆಗೆ ದ್ವೇಷ ಮಾಡ್ತಿದ್ದಿ, ಅವಳು ದ್ವೇಷ ಮಾಡ್ತಿದ್ಲು, ನೀನು ದ್ವೇಷ ಮಾಡ್ತಿದ್ದಿ. ಇವತ್ತಿಂದ ಪ್ರೀತಿಸುವಂಥ ಕೆಲಸ ಮಾಡಬೇಕು. ತಾಯಿ ಅತ್ತೆನ ಭಾಳ ಪ್ರೀತಿಯಿಂದ ನೋಡ್ಕೋತೀವಿ, ಅವಳು ಏನು ಬೈದರೂ ಬಯಸ್ಕೋಬೇಕು, ಮಾತಾಡಬಾರ್ದು ಅಂತ. ಆಯಿತು ಗುರುಗಳೇ ಮಾಡ್ತೀನಿ. ಎಷ್ಟು ದಿವಸ ಆಗುತ್ತೆ ಅದು? 4-6 ತಿಂಗಳಾಗುತ್ತಮ್ಮ, ಮಾಡ್ತೀನಿ ಅಂತ.
ಸರಿ ಪುಡಿ ತೆಗೆದುಕೊಂಡು ಬಂದು ಮನೆಗೆ ಬಂದು ಗುರುಗಳು ಹೇಳಿ ನೆನಪು ಬಂತು. ಸರಿ ಅತ್ತೆಯನ್ನು ಬರ್ತನೆಗೆ ಭಾಳ ಪ್ರಾರ್ಥನೆ ಮಾಡೋದು. ಆ ಗುರುಗಳ ಹತ್ರಕ್ಕೆ ಹೋಗಿದೆ, ನೋಡಮ್ಮ ಅತ್ತೆ ಇದ್ರೆ ತಾಯಿ ಥರ ನೀ ಹಂಗೆಲ್ಲ ಮಾಡಬಾರ್ದು, ಪ್ರೀತಿಯಿಂದ ನೋಡ್ಕೋಬೇಕು ಅಂತ ವಿವೇಕ ಹೇಳಿದ್ದಾರೆ. ಇವತ್ತಿನಿಂದ ನೀವು ತಾಯಿ ಥರ ನನಗೆ ಅತ್ತೆ ಥರ ಅಲ್ಲ ಅಂತ. ಅವ್ರು ಭಾಳ ಆಶ್ಚರ್ಯ ಆಯಿತು, ನೆನ್ನೆ ಹಿಂಗಿದ್ಲು ಇವತ್ತು ಬದಲಾದಲ್ಲ ಅಂತ. ಇವಳಂದದ್ದು ಯಾತಕ್ಕೆ ಅಂದರೆ ಔಷಧಿ ಕೊಡೋಕ್ಕೆ, ಪಾಯ್ಸನ್ ಕೊಡೋಕ್ಕೆ ಇವಳು. ಸರಿ ಕೊಡ್ಲಿಕ್ಕೆ ಶುರು ಮಾಡೋದು ದಿವಸ ಕೊಡ್ತಾ ಹೋದ್ದು. 1 ತಿಂಗಳಾಯಿತು, 2 ತಿಂಗಳಾಯಿತು. ಅವ್ರು ಗುರುಗಳನ್ನ ಕೇಳ್ತಾ ಇದ್ಲು, ಏನು ಗುರುಗಳೇ ಏನು ಪರಿಣಾಮ ಇಲ್ವಲ್ಲ. ಆಗುತ್ತಮ್ಮ ಅಂತೀವಿ. ಇದು 4-5 ತಿಂಗಳಾಗೋದ್ರಲ್ಲಿ ಅತ್ತೆ ಸೊಸೆಯನ್ನು ಭಾವನೆ ಮರ್ತೋಯ್ತು. ತಾಯಿ ಮಗಳು ಅಂತನ್ನುವಂಥ ಭಾವನೆ ಇಬ್ಬರಲ್ಲೂ ಮೂಡ್ಲಿಕ್ಕೆ ಶುರು ಆಯಿತು. ಅತ್ತೆನೂ ಮಗಳ ಥರ ನೋಡ್ಲಿಕ್ಕೆ ಶುರು ಮಾಡಿದ್ರು, ಇವಳು ತಾಯಿ ಥರನೂ ಮಾಡಲಿಕ್ಕೆ. ಒಂದು ದಿವಸ ಮಲಗಿದ್ದಾಗ ಎಚ್ಚರ ಆಯಿತು ಸೊಸೆಗೆ, ಇಂಥ ಅತ್ತೆ ನನ್ನ ತಾಯಿ ಸ್ವರೂಪದಲ್ಲಿದ್ದಾಳೆ, ಇವಳು ಸಾಯಿಸ ಕೊಟ್ಬಿಟ್ಟಿನಲ್ಲಪ್ಪ, ಎಂಥ ಪಾಪ ಮಾಡಿದೆ ನಾನು, ಇಷ್ಟು ಸೊಗಸಾಗಿ ನನ್ನ ನೋಡ್ಕೊಳ್ತಾ ಮಾಡ್ತೀನಲ್ಲ ಅಂಥೇಳಿ ಗುರುಗಳ ಹತ್ರಕ್ಕೂ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡೋದು. ಗುರುಗಳ ತಪ್ಪಾಗ್ಬಿಟ್ಟಿದೆ, ನನಗೂ ಅತ್ತೆಗೂ ಇವತ್ತು ಅತ್ತೆ ಸೊಸೆ ಸಂಬಂಧ ಇಲ್ಲ, ತಾಯಿ ಮಗಳ ಸಂಬಂಧ ಇದೆ, ಅದು ತಪ್ಪು ಮಾಡಿಬಿಟ್ಟೆ, ಇಷ್ಟು ದಿವಸ ಕೊಟ್ಟಿದ್ದೀನಿ, ಸತ್ತೋಗ್ಬಿಟ್ರೆ ಗತಿ ಏನು ಅಂತ. ಅವ್ರು ಇನ್ನೂ 4 ದಿವಸ ಬಿಟ್ಟು ಬಾಮ ಅಂತ ಬಂದಮೇಲೆ ಹೇಳಿದ್ರು, ನಾನು ಸಾಯುವಂಥ ಔಷಧಿ ಕೊಟ್ಟಿಲ್ಲ, ಪ್ರೀತಿಸುವಂಥ ಔಷಧಿ ಕೊಟ್ಟಿರೋದು. ಅದು ವಿಷಯ ಏನಲ್ಲ, ಅದು ನಿಮ್ಮ ಮನಸ್ಸು ಪರಿವರ್ತನೆ ಮಾಡಲಿ ಹಾಗೆ ಅಂಥೇಳಿ ದೇವ್ರ ಪ್ರಸಾದ ಧೂರ್ತ ಕೊಟ್ಟಿದ್ದೀನಿ, ಅದು ಸಾಯೋದು ಇಲ್ಲ, ಏನೂ ಆಗೋದಿಲ್ಲ, ನೀನು ಮನಸ್ಸು ಪರಿವರ್ತನೆ ಆಗಲಿ ಕೊಟ್ಟದ್ದು ಅಂತ ಹೇಳಿದ್ರು. ಅಂತಂದಾಗ ಅತ್ತೆ ಸೊಸೆಯ ದ್ವೇಷ ಹೋಗಿ ತಾಯಿ ಮಗಳ ಪ್ರೀತಿ ಸಂಬಂಧ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಪ್ರೀತಿ ಮರುಕ ಸ್ನೇಹ ಕರುಣೆ ಇದೆ ನಮ್ಮ ದೇವರು, ನಮ್ಮನೆ ಇಲ್ಲಿ ತೀರ್ಥ ನಿಟ್ಟಿಸಲು ರೂಪು ಅನ್ನೋ ಹಾಗೆ ಅಂತಹ ಭಾವನೆಗಳನ್ನು ಮನುಷ್ಯ ಬೆಳೆಸ್ಕೊಂಡ್ರೆ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಗಳಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಕಲಿಸೋದು ಯಾವುದು ಅಂತಂದರೆ ಮಠಮಾನ್ಯಗಳು, ಒಂದು ದೇವಸ್ಥಾನದ ಕೇಂದ್ರಗಳು. ಅಂತಹ ಒಂದು ವಿಶೇಷ ಕಾರ್ಯಕ್ರಮ ಯಡಿಯೂರಿನಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಕಾಡದೇವರ ಮಠ ಈ ಭಾಗದಲ್ಲಿ ಪ್ರಸಿದ್ಧವಾದಂತಹದ್ದು. ಮಠಗಳ ಅಧೀನದಲ್ಲಿ ಒಳಪಟ್ಟಿರುವಂತಹ ದೇವಸ್ಥಾನಗಳಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಕೂಡ ಒಂದು ಅಂತಕ್ಕಂತಹದ್ದು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಅಂತ ದೇವಸ್ಥಾನದ ವಿಶೇಷ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮಹಾಕುಂಭಾಭಿಷೇಕ ಇದೆ, ರಾಜಗೋಪುರದ ಉದ್ಘಾಟನೆ ಇದೆ ಮತ್ತು ಶ್ರೀಗಳು ಶ್ರೀಶೈಲಕ್ಕೆ ಜಗತ್ತುಗಳಾಗಿ ಬಂದ ಮೇಲೆ, ಇಲ್ಲಿಗೆ ಮಠಕ್ಕೆ ಬಂದ ಮೇಲೆ ಮಠದ ಸಂಪೂರ್ಣ ಒಂದು ರೂಪವನ್ನು ಬದಲಿಸಿದ್ದಾರೆ. ಇಲ್ಲಿ ಬರುವಂಥ ಪ್ರವಾಸಿಗರಿಗೆ, ಭಕ್ತಾದಿಗಳಿಗೆ ಯಾತ್ರಿ ನಿವಾಸ ಇರ್ಬೋದು, ಒಂದು ವಸ್ತು ಸಂಗ್ರಹ ಇರ್ಬೋದು ಇತ್ಯಾದಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಕ್ಷೇತ್ರವನ್ನು ಬೆಳೆಸುವಂತಹ ಅತ್ಯಂತ ಮಹತ್ವದ ಕೆಲಸವನ್ನು ಪೂಜ್ಯ ಜಗದ್ಗುರುಗಳು ಮಾಡಿರೋದಕ್ಕೋಸ್ಕರವನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಿ, ಮತ್ತು ಅವರು ಇಲ್ಲಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿದ್ರು, ಹೋಗಿ ಎಲ್ಲ ಕಡೆ ಜನಗಳಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಿದ್ರು. ಜನರು ಅವರ ಎಲ್ಲ ಬೇರೆ ರೀತಿಯ ಅಭ್ಯಾಸಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೀಬೇಕು ಅಂತಕ್ಕಂತಹ ಮಾರ್ಗದರ್ಶನವನ್ನು ನೀಡಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿ ಶ್ರೀಶೈಲದಲ್ಲಿ ಅದು ನಡೆದಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಭಾಗವಹಿಸುವಂಥ ಅವಕಾಶ ಆಗಿತ್ತು. ಒಂದು ಬೃಹತ್ತಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆದದ್ದು ಇನ್ನು ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ. ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ ಕಾಶಿಪೀಠದ ಜಗದ್ಗುರುಗಳು ಕೂಡ ಆಗಮಿಸಿದ್ದಾರೆ. ಅವರು ನಿನ್ನೆಯಿಂದ ಇಲ್ಲಿ ಸಂಗೀತಮಯವಾದಂತಹ ವಿಶೇಷವಾದ ಪೂಜೆಯನ್ನು ಆರಂಭಿಸಿದ್ದಾರೆ. ಸುಮಾರು 4-5 ತಾಸುಗಳು ವಿಶೇಷವಾದ ಪೂಜೆ. ಸಂಗೀತ ಅಂತನ್ನೋದು ವೇದಗಳು ಸಂಗೀತದ ಒಂದು ಭಾಗವೇ. ವೇದವನ್ನು ಸಂಗೀತಾತ್ಮಕವಾಗಿ ಹೇಳಿರ್ತಕ್ಕಂಥದ್ದು. ವೇದ ಸಂಗೀತ ಎರಡನ್ನೂ ಕೂಡ ಅಳವಡಿಸಿ ಜನರ ಮನಸ್ಸಿನ ಒಂದು ಭಾವನೆಗಳನ್ನು, ತೀಕ್ಷ್ಣವಾದ ಭಾವನೆಗಳನ್ನು ಸರಳವಾಗಿ ಪರಿವರ್ತಿಸುವಂಥ ರೀತಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನಿನ್ನೆ, ಇವತ್ತು ಮತ್ತು ನಾಳೆ ನಡೆಸ್ತಾ ಇರತಕ್ಕಂಥದ್ದು ಸಂತೋಷದ ಸಂಗತಿಯಾಗಿದೆ. ಮತ್ತು ನಾಳೆ ಹಿರಿಯ ಕಾಶಿ ಜಗದ್ಗುರುಗಳು ಮನೆ ದಿವಸ ರಂಭಾಪುರಿ ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ. ನಿನ್ನೆ ದಿವಸ ಇಲ್ಲಿ ಒಂದು ರೇಣುಕರ ಜಯಂತಿ ಕೂಡ ನಡೆದಿದೆ. ರೇಣುಕಾಚಾರ್ಯರು ಒಂದು ಧಾರ್ಮಿಕ ಪರಂಪರೆಗೆ ಒಂದು ಹೊಸದಾದಂಥ ಆಯಾಮವನ್ನು ನೀಡಿದಂಥವರು, ಧರ್ಮ ಸಮಾನತೆಯನ್ನು ಬೋಧಿಸಿದಂಥವರು. ಅಂತಹ ಆಚಾರ್ಯರ ಜಯಂತಿ ಕೂಡ ನಿನ್ನೆ ನಡೆದಿದೆ. ಪಾಠಶಾಲೆಯ ದ್ವಾದಶ ನಡೆದಿದೆ ಮತ್ತು ಇನ್ನೂ ಅನೇಕ ಇತರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಅಂತೇಳಿ ಇವತ್ತಿನ ವಿಷಯ ಧರ್ಮ ಸಮನ್ವಯ ಅಂತಕ್ಕಂಥದ್ದು. ಧರ್ಮಗಳ ಆಶಯ ಎಲ್ಲ ಒಂದೇ ಆಗಿರುತ್ತೆ, ಧರ್ಮಗಳ ಆಶಯ ಬೇರೆ ಆಗಿರೋದಿಲ್ಲ. ಅದರ ಪಾಲಿಸುವಂಥವರ ವ್ಯತಿರಿಕ್ತವಾದ ಮನಸ್ಸುಗಳ ಕಾರಣದಿಂದಾಗಿ ಅನೇಕ ದ್ವೇಷ ಭಾವನೆಗಳು ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶದಲ್ಲಿ ಒಬ್ಬರು ಸ್ವಾಮಿ ರಾಮ ಅಂತ ಹಾಗೆ ಹೋದರು.
ಅವ್ರದ್ದು ಒಂದು ಪ್ರಸಿದ್ಧವಾದ ಪುಸ್ತಕ ಇದೆ, ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ. ಹಿಮಾಲಯದ ತಪಸ್ಸುಗಳ ಸನ್ನಿಧಿಯಲ್ಲಿ ಅಂತ ಪುಸ್ತಕದ ಹೆಸರು. ಕನ್ನಡದಲ್ಲೂ ಬಂದಿದೆ. ಅವರು ಹಿಮಾಲಯದಲ್ಲೇ ಹುಟ್ಟಿ ಬೆಳೆದಂಥವರು, ಕೊನೆಗೆ ಅಮೇರಿಕಾದಲ್ಲಿ ನೆಲೆಸಿದರು. ಆ ಪುಸ್ತಕದಲ್ಲಿ ಒಂದು ಘಟನೆಯನ್ನು ಬರೀತಾರೆ. ಅವ್ರ ಗುರುಗಳು ಎಲ್ಲ ಧರ್ಮದ ಅನುಯಾಯಿಗಳು ಕೂಡ, ಅದು ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಕೂಡ ಪೂಜ್ಯರಾಗಿದ್ದರು. ಎಲ್ಲರೂ ಅವ್ರಿಗೆ ಬಹಳ ಶ್ರದ್ಧೆಯಿಂದ ನಡೀತಾ ಇದ್ರು. ಅವ್ರು ಒಂದು ದಿವಸ ದೇಹ ಬಿಟ್ಟರು. ಅವ್ರು ಹಿಮಾಲಯದ ಮೇಲಿದ್ದರು, ದೇಹ ಬಿಟ್ಟಾಗ ಅವ್ರಿಗೆ ಅವ್ರ ಅಂತ್ಯ ಸಂಸ್ಕಾರ ಹೆಂಗೆ ಮಾಡಬೇಕು ಅಂತ ಚರ್ಚೆ ಶುರುವಾಯಿತು. ಹಿಂದೂ ಧರ್ಮದ ಪರ ನಾವು ಮಾಡಬೇಕು ಅಂತ, ಇಸ್ಲಾಂ ಧರ್ಮ ನಾವು, ಹೀಗೆ ಎಲ್ಲರದ್ದು ಜಗಳ ತೆಗೆದು ಅವಾಗ ಎಲ್ರಿಗೂ ಏನು ಪರಿಹಾರ ನೋಡಬೇಕು ಅಂತ ಹೇಳಿಲ್ಲ. ಅವ್ರು ಮಾತು ಬರೀತಾರೆ. ಆವಾಗ ಗುರುಗಳು ಇನ್ನೂ ಕೂಡ ಧರ್ಮ ಪಾಲಿಸೋರಿಂದ ಸಮಸ್ಯೆ ಆಗಿದೆ ಹೊರತು ಧರ್ಮಗಳಲ್ಲಿ ಯಾವತ್ತೂ ಸಮಸ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಮನ್ವಯದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಪೂಜ್ಯರು ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇಲ್ಲಿ ಆಯೋಜಿಸಿದ್ದಾರೆ. ಮತ್ತು ಈಗ ಅವರು ಈ ಮಠಕ್ಕೆ ಉತ್ತರಾಧಿಕಾರಿಗಳನ್ನು ಕೂಡ ನೇಮಿಸಿದ್ದಾರೆ ಅಂತ ನನಗೆ ತಿಳಿದು ಸಂತೋಷ ಆಯಿತು. ಅಂದರೆ ಶ್ರೀಗಳಿಗೆ ಕಾರ್ಯಭಾರದಲ್ಲಿ ಅವರ ಇತರ ಕೆಲಸಗಳನ್ನು ಕೂಡ ಹೆಚ್ಚು ರೀತಿಯಲ್ಲಿ ಮಾಡಲಿಕ್ಕೆ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಹಾಗೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮ, ನಾವು ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅದರ ಕಾರಣಾಂತರದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದದ್ದು ಸಂತೋಷ ಆಗಿದೆ. ನಾವು ಮಾತಾಡ್ಲಿಕ್ಕೆ ಮುಂಚೆ ನಮ್ಮ ಫಕೀರೇಶ್ವರ ಸ್ವಾಮೀಜಿಯವರು ಹೇಳ್ತಾಯಿದ್ರು, ನೀವು ತಡವಾಗಿ ಮಾತಾಡಿದ್ರೆ ಒಳ್ಳೆಯದು ಅಂತ. ಯಾಕೆ ಅಂತ ಕೇಳಿದ್ವಿ. ಆವಾಗ ಭರ್ತಿಯಾಗುತ್ತೆ ಜನ ಅಂತಂದರು. ನೀವು ಆಗಲೇ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರಿ. ವಿಜಯಲಕ್ಷ್ಮಿಯವರು ಮಾತನಾಡಿದ್ದಾರೆ, ಇನ್ನೂ ಕಡಿಮೆ ಮಾತಾಡೋರಿದ್ದಾರೆ. ನಮ್ಮ ಧಾರವಾಡದ ದುರ್ಗಮಠದ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಫಕೀರೇಶ್ವರ ಸ್ವಾಮೀಜಿಯವರು ಮಾತನಾಡಿದ ಮೇಲೆ ಮಾತನಾಡಬೇಕು ಅಂತ ನನ್ನ ಆಸೆ ಇತ್ತು. ಅವ್ರು ಮೈಸೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವ್ರದ್ದೊಂದು ಉಪನ್ಯಾಸ ಇತ್ತು. ಆವಾಗ ಅವ್ರಿಗೊಂದು ಅರ್ಧ ಗಂಟೆ ಮಾತನಾಡ್ಬೇಕು ಸ್ವಾಮೀಜಿ ಅಂತ ಹೇಳಿದ್ರು. ಅವ್ರು ಅರ್ಧ ಗಂಟೆ 40 ನಿಮಿಷ ಆಯಿತು, 45 ಆಯಿತು, 50 ನಿಮಿಷ ಆಯಿತು. ಮುಗಿಸುವಾಗ ಒಂದು ಮಾತು ಹೇಳಿದ್ರು, ಇನ್ನು ಮುಂದೆ ನಾನು ಕರೆದರೆ ನೀವು 20 ನಿಮಿಷ, 30 ನಿಮಿಷ, 40 ಅಂತ ಹೇಳ್ಬಿಡಿ, ನನಗೊಂದು 2.5 ತಾಸು ಕೊಟ್ಬಿಡಿ, ನಾನು ಆರಾಮ ಮಾತಾಡ್ತೀನಿ ಅಂತಂದರು. ಮತ್ತು ಈಗ ಅವ್ರು 2.5 ತಾಸು ಮಾತಾಡೋಕೆ ನಾವು ಹೋಗ್ಲಿಕ್ಕಾಗಲ್ಲ ಅಂತೇಳಿ ಅವ್ರಿಗಿಂತ ಮುಂಚೆ ನಾವು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡೋದು ಎಲ್ಲ ಮೂವರು ಕ್ಷಣಗಳನ್ನು, ಇತರ ಎಲ್ಲ ಪೂಜ್ಯರನ್ನು ಈ ಸಂದರ್ಭದಲ್ಲಿ ನೋಡಲಿಕ್ಕೆ ಅವಕಾಶ ಆಗಿತ್ತು. ಇಲ್ಲಿ ಅನೇಕ ಪೂಜ್ಯರು ಸಹಸ್ರಾರು ಸಂಖ್ಯೆಯಲ್ಲಿ ನಾನೆಲ್ಲ ಇಲ್ಲಿ ಸೇರಿದ್ರಿ. ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಗವಾಗಿ ನೆರವೇರಲಿ ಮತ್ತು ಮಹಾಕುಂಭಾಭಿಷೇಕ ಮತ್ತು ರಾಜಗೋಪುರಗಳ ಉದ್ಘಾಟನಾ ಕಾರ್ಯಕ್ರಮದ ಯಶಸ್ವಿ ನಡೀಲಿ. ವೀರಭದ್ರೇಶ್ವರನ ಕೃಪೆಯಿಂದ ಎಲ್ಲ ಕಾರ್ಯಕ್ರಮ ಸಾಂಗವಾಗಿ ನಡೆದು ಮಠವು ಹೀಗೆ ಇತ್ಯಪ್ರತಿಶಯವಾಗಿ ಬೆಳೆಯಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಎಲ್ಲರೂ ಇರಲಿ ಅಂತ ಹರಿಸಿ 4 ಮಾತಿಗೆ